ಸಾಯಿಸ್ತೀಯ? ಸಾಯಿಸು, ಧಾರಾಳವಾಗಿ ಸಾಯಿಸು. ಮಗನ ಕೈಯಿಂದ ಕೊಳ್ಳಿ ಇಡಿಸ್ಕೊಳ್ಳೋ ಭಾಗ್ಯ ಅಂತೂ ನಿಮ್ಮ ತಾಯಿಗೆ ಸಿಗ್ಲಿಲ್ಲ. ಕೊನೆ ಪಕ್ಷ ಮಗನ ಕೈಯಿಂದ ಸಾಯೋ ಭಾಗ್ಯ ಆದ್ರೂ ನನಗೆ ಸಿಗ್ತಾ ಇದೆಯಲ್ಲ, ಅಷ್ಟು ಸಾಕು. ನಾನು ಸಾಯೋಕೆ ಹೆದರ್ತಾ ಇಲ್ಲ ರಾಜ. ನಿಮ್ಮ ತಾಯಿ ಸತ್ತಾಗ್ಲಿಂದ ನನಗೆ ಬದುಕಬೇಕು ಅನ್ನೋ ಆಸೆನೇ ಇಲ್ಲ. ಆದರೆ ನಿನಗೆ ಹೇಳಬೇಕು ಅನ್ನೋದನ್ನ ಈಗಲೂ ಹೇಳದೆ ಹೋದರೆ ನಾನು ನಿಜವಾಗ್ಲೂ ನಿನಗೆ ದ್ರೋಹ ಮಾಡಿದಾಗತ್ತೆ. 20 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ನಿನ್ನ ಮನಸ್ಸಿನ ಮೇಲೆ ಎಂಥ ಒಂದು ಪರಿಣಾಮ ಮಾಡಿದೆ, ಅದರಿಂದ ಏನೆಲ್ಲ ಅನರ್ಥ ಆಗಿದೆ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ನನ್ನನ್ನು ಅಪಾರ್ಥ ಮಾಡಿಕೊಂಡು ನನ್ನನ್ನು ಕೊಲ್ಲೋ ಮಟ್ಟಕ್ಕೆ ನೀ ಬಂದಿದ್ಯಾ. ಆವತ್ತು ನೀನು ಕಿಡ್ನ್ಯಾಪ್ ಆದಾಗ ನಾನಿದ್ದ ಪರಿಸ್ಥಿತಿ ನಿನ್ಗೆ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋ ವಯಸ್ಸಾಗಲಿ ಬುದ್ಧಿ ಆಗಲಿ ನಿನ್ಗಿರ್ಲಿಲ್ಲ. ಅದನ್ನೇ ಕಾರಣವಾಗಿಟ್ಕೊಂಡು ನೀನು ಬೆಳೆ